ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 12/2/2025 ನಡೆದಂತಹ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ. ಜಾಕೀರ್ ಅವರು ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸುತ್ತಾರೆ. ಒಂದು ವೇಳೆ ಜಾಕೀರ್ ಅವರು ತಮ್ಮ ಕಾರನ್ನು ಮಾಮೂಲು ವೇಗದ 2/3 ವೇಗದಲ್ಲಿ ಚಲಾಯಿಸಿದ್ದರೆ ಅವರು ಬಿ ನಗರವನ್ನು 45 ನಿಮಿಷ ತಡವಾಗಿ ತಲುಪುತ್ತಿದ್ದರು. ಜಾಕೀರ್ ಅವರು ತಮ್ಮ ಮಾಮೂಲು ವೇಗದಲ್ಲಿ ಚಾಲನೆ ಮಾಡಿದ್ದರೆ ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರ. ನೋಡ್ರಿ, ಸೇಮ್ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ ರಿಪೀಟ್ ಆಗಿದಾವ. ಮೊದಲಿಗೆ ಆ್ಯಕ್ಚುಯಲ್ ಸ್ಪೀಡ್ ಎಷ್ಟೈತೆ ಅವ್ರದ್ದು 3, ಆದ್ರೆ ಅವ್ರು ಹೋಗ್ತಾ ಇದ್ದದ್ದು ಸ್ಪೀಡ್ ಎಷ್ಟು 2. 3 ಸ್ಪೀಡ್ ಇದ್ರೆ ಆ್ಯಕ್ಚುಯಲ್ ಆಗಿ ಅವ್ರು ಹೋಗ್ತಾ ಇರೋದೆಷ್ಟು 2. ಓಕೆ, ಟೈಮ್ ಏನಾಗ್ತದ ಉಲ್ಟಾ ಆಗಿರ್ತದೆ. ಟೈಮ್ ಏನಾಗ್ತದ ಉಲ್ಟಾ. ಇಲ್ಲಿ 3 ಇತ್ತಂದ್ರೆ 3 ಏನಾಗ್ತದ ಈ ಕಡೆ ಹೋಗ್ತದ, ಈ ಕಡೆ 2 ಇದ್ದದ್ದು ಏನಾಗ್ತದ ಉಲ್ಟಾ ಆಗ್ತದ, ಈ ಕಡೆ ಮೊದಲಿಗೆ ಬರ್ತದೆ. ಓಕೆ, ಹಂಗಾರೆ ಟೈಮ್ ಎಷ್ಟು ಹೆಚ್ಚಾಗೈತೆ ನೋಡ್ರಿ, 1 ಹೆಚ್ಚಾಗಿದೆ. ಟೈಮ್ ಎಷ್ಟು ಹೆಚ್ಚಾಗಿದೆ 1, ಆದರೆ ಆ್ಯಕ್ಚುಯಲ್ ಆಗಿ ಎಷ್ಟು ಲೇಟ್ ಆಗಿದೆ ನೋಡ್ರಿ 1 ಅಂತಂದರೆ 45. ಏನು ಕೇಳಬೇಕು? ಮಾಮೂಲು ವೇಗದಲ್ಲಿ ಚಾಲನೆ ಮಾಡಿ. ಮಾಮೂಲು ವೇಗದಲ್ಲಿ ಚಾಲನೆ, ಮಾಮೂಲು ಎಷ್ಟೈತಿ 2 ಅಂತಂದರೆ ಎಷ್ಟು? 45 2 90. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಬಟ್ ನೀವು ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡಬೇಕಾ? ಇಲ್ಲ. ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊರಿ. ಮಾಮೂಲು ಕೇಳಿದ್ರೆ ಓಕೆ, ಇವು ಎರಡರ ವ್ಯತ್ಯಾಸ ನೋಡ್ರಿ. ಫಸ್ಟ್ ಡೈರೆಕ್ಟಾಗಿ ನೀವು ಈ ರೀತಿ ಪ್ರಶ್ನೆ ಅಂತಂದ್ರೆ ಎರಡರದ್ದು ವ್ಯತ್ಯಾಸ ಎಷ್ಟೈತಿ 1. ಎರಡರ ವ್ಯತ್ಯಾಸ ಎಷ್ಟೈತಿ 1 ಲೇಟ್ ಆಗೈತೆ ಅಂತಂದ್ರೆ ಇಲ್ಲಿ ಎಷ್ಟೈತಿ 45. ಆ್ಯಕ್ಚುಯಲ್ ಆಗಿ ಕೇಳಿದ್ರೆ ಮ್ಯಾಲಿಂದ, ಆ್ಯಕ್ಚುಯಲ್ ಮಾಮೂಲು ಕೇಳಿದ್ರೆ ಏನು ಮಾಡಬೇಕು ಮ್ಯಾಗಿಂದು. ಒಂದು ವೇಳೆ ನಂತರ ಲೇಟ್ ಆಗಿದ್ದು ಕೇಳಿದರೆ ಇದನ್ನು ತೊಗೋಬೇಕು. ಓಕೆ, ಮಾಮೂಲು ಕೇಳಿದರೆ ಅದಕ್ಕೆ 2 ಅಂದ್ರೆ ಎಷ್ಟು? 45 2 90. ನೀವು ಎಕ್ಸಾಮ್ ಒಳಗೆ ಇಷ್ಟ ಮಾಡಬೇಕು ಹೊರತಾಗಿ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಎರಡನೆಯ ಪ್ರಶ್ನೆ. ಅಮಿತ್, ಗೋಪಾಲ್, ಅಕ್ಷಯ್ ಸೇರಿ ಸರಾಸರಿ ತೂಕ 45 kg ಆಗಿದೆ. ಒಂದು ವೇಳೆ ಅಮಿತ್ ಮತ್ತು ಗೋಪಾಲ್, ಯಾರ್ದು? ಅಮಿತ್ ಮತ್ತು ಗೋಪಾಲ್ ಅವರ ಸರಾಸರಿ ತೂಕ 43 kg, ಗೋಪಾಲ್ ಮತ್ತು ಅಕ್ಷಯ್ ಅವರ ಸರಾಸರಿ ತೂಕ 47 kg ಆಗಿದ್ರೆ ಗೋಪಾಲ್ನ ತೂಕ ಎಷ್ಟು? ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೂ ಬಂದಿದ್ದಾವ. ಯಾವ ರೀತಿ ಮಾಡ್ಬೇಕಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಏನು ಮಾಡಬೇಕು? ಇಬ್ಬರದು ಕೊಟ್ಟಿರ್ತಾರಲ್ಲ ಅವನ್ನೆರಡು ಕೂಡಿಸ್ಬೇಕು. ಇಬ್ಬರದು 43, ಇಬ್ಬರದು 47. 43 47 ಅಂತಂದ್ರೆ ಎಷ್ಟಾಯ್ತಪ್ಪ? 90 ಆಯಿತು. ಇಬ್ಬರು ಜನ ಇದ್ರೆ ಏನು ಮಾಡ್ತೀರಿ? 2ರಿಂದ ಗುಣಿಸ್ತೀರಿ. ಇಬ್ಬರದು ಇದ್ದದ್ದು ಕೊಟ್ಟದನ್ನ ಕೂಡಿಸ್ತೀರಿ, ಇಬ್ಬರು ಜನ ಇರೋದ್ರಿಂದ 2ರಿಂದ ಗುಣಿಸ್ತೀರಿ. ಮೈನಸ್ ಕಳಿಯೋದು ಎತ್ರೊಳಗೆ ಈ 3 ಮಂದಿದು ಕೊಟ್ಟಿರ್ತಾರಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಬರೆದಿವಿ. ಅಲ್ಲಿ 3 ಜನ ಇರೋದ್ರಿಂದ ಏನು ಮಾಡಿದ್ವಿ? 3ರಿಂದ ಗುಣಿಸಿದ್ವಿ. 90 × 2 ಮೈನಸ್ 45 × 3 ಮುಗಿತಾ? ಓಕೆ, ನೋಡಿರಿ, 92 180, 45 3 5 3 15 4 3 12 1 13. 180 135 ಕಳೆದ್ರೆ ಎಷ್ಟು ಬಂತಪ್ಪ? 45. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಈಸಿಯಾಗಿರುವಂತಹ ಪ್ರಶ್ನೆ. ಮೂರನೆಯ ಪ್ರಶ್ನೆ. ಒಬ್ಬ ಸ್ಕೂಟರ್ ಸವಾರನು 45 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸಾಗುತ್ತಾನೆ. ಹಾಗಾದರೆ 90 ನಿಮಿಷದಲ್ಲಿ ಅವನು ಎಷ್ಟು ದೂರ ಸಾಗುತ್ತಾನೆ? ಮೈಂಡ್ ಒಳಗೆ ಮಾಡ್ಬೋದು ಈ ಪ್ರಶ್ನೆ. 63 ಅಂತ ನೋಡ್ರಿ, ಒಂದು ತಾಸಿಗೆ 42 ಕಿಲೋಮೀಟರ್ ಹೋಗೋಣ. 90 ನಿಮಿಷ ಅಂದ್ರೆ ದೀಡ್ ತಾಸು ಅಂದ್ರೆ ಇದ್ರ ಅರ್ಧ ಹಿಡ್ಕೊರಿ. ಅರ್ಧ ಎಷ್ಟು ಆಗ್ತದೆ? 21. 42ಕ್ಕೆ 21 ಕೂಡಿಸಿದ್ರೆ ಏಟಾತ? 63. ಮೈಂಡ್ ಒಳಗೆ ಮಾಡಿ ಮುಗಿಸ್ಬೋದಲ್ಲ. ನೋಡ್ರಿ, ಇಲ್ಲಿ ಒಂದು ತಾಸಿಗೆ 42, 60 ನಿಮಿಷಕ್ಕೆ 42, ಹಂಗಾರೆ ಎಕ್ಸ್ಟ್ರಾ 30 ನಿಮಿಷ ಐತಿ. ಇದ್ರ ಅರ್ಧ ಆಗ್ತದಲ್ಲೋ. ಇದ್ರ ಅರ್ಧ ಅಂದ್ರೆ ಎಷ್ಟು? 21 ಕೂಡಿಸಿದ್ರೆ ಮುಗಿದು ಹೋಯ್ತು. ಇಲ್ಲ, ನೀವು ನಾರ್ಮಲ್ ಆಗಿ ಮಾಡ್ತೀರಿ ಅಂದ್ರೆ 60 ನಿಮಿಷಕ್ಕೆ 42 ಕಿಲೋಮೀಟರ್ ಹೋಗ್ತಾನೆ. 90 ನಿಮಿಷಕ್ಕೆ ಎಷ್ಟು ಅಂತ? 23 32 33 2 1 2 21 21 3 63. ಇದೆಲ್ಲ ಎದಕ್ಕೆ ಬೇಕು? ಡೈರೆಕ್ಟ್ ಮಾಡ್ಬೋದಲ್ಲ. ಇಲ್ಲಿ 90 ನಿಮಿಷ ಐತಿ ಅಂದ್ರೆ 60 ನಿಮಿಷಕ್ಕಿಂತ 30 ನಿಮಿಷ ಎಕ್ಸ್ಟ್ರಾ ಐತಿ. 60ರದ ಅರ್ಧ 30 ಇರ್ತದಂದ್ರೆ 42ರ ಅರ್ಧ ಎಷ್ಟು? 21. 42ಕ್ಕೆ 21 ಕೂಡಿಸಿದ್ರೆ 63. ಮುಗಿದೋದ ಪ್ರಶ್ನೆ. ನಾಲ್ಕನೆಯ ಪ್ರಶ್ನೆ. ಎಕ್ಸ್ ಎಂಬ ಅತ್ಯಂತ ಸಣ್ಣ ಸಂಖ್ಯೆಯನ್ನು 8 16 18 20 25ರಿಂದ ಭಾಗಿಸಿದಾಗ ಓಕೆ, ಪ್ರತಿಯೊಂದು ಸಂದರ್ಭದಲ್ಲಿ 3 ಶೇಷವಾಗಿ ಉಳಿಯುತ್ತದೆ. ಆದರೆ ಎಕ್ಸ್ ಸಂಖ್ಯೆಯು 7ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಹಾಗಾದರೆ ಎಕ್ಸ್ನ ಮೌಲ್ಯವೆಷ್ಟು? ಈ ಮ್ಯಾಗ್ ಏನು ಕೊಟ್ಟಿದ್ರಲ್ಲ ಇದನ್ನ ಎಲ್ಲ ನಮ್ಗೆ ಅವಾಯ್ಡ್ ಮಾಡಕ್ಕೆ ಹಚ್ಚಿದ್ದೆ ಯಾವುದು? ಇದಷ್ಟ.
ಈಗ ಏನಾಗಬೇಕು, ಎಕ್ಸ್ ಸಂಖ್ಯೆ 7ರಿಂದ ನಿಶೇಷವಾಗಿ ಭಾಗ ಹೋಗ್ಬೇಕಂತ ಹೇಳ್ಯಾರ ಅವ್ರು. ಹಂಗೆ ನಾವು ಕಂಡು ಹಿಡಿದು ಎಕ್ಸ ಹೌದಿಲ್ಲ. ಹಂಗಾರೆ ಈ ಆಪ್ಷನ್ ಒಳಗೆ ಎಲ್ಲ ಯಾವ ಸಂಖ್ಯೆ 7ರಿಂದ ನಿಶೇಷವಾಗಿ ಭಾಗಿಸಲ್ಪಡ್ತದೆ ಅನ್ನೋದನ್ನು ಚೆಕ್ ಮಾಡಿಬಿಡೋಣ ನಾವು. ಮುಗಿದೋದು. 7 ಒಂದ್ಲಿ 7, 7 5 7 4 28, 4 ಉಳಿತು. ಈ ಸಂಖ್ಯೆ 7ರಿಂದ ಭಾಗ ಹೋಗೋದಿಲ್ಲ, ಕ್ಯಾನ್ಸಲ್. 7 ಒಂದ್ಲಿ 7, 7 4 28, 2 ಉಳಿತು 22. ಈ ಸಂಖ್ಯೆನೂ 7ರಿಂದ ಭಾಗ ಹೋಗೋದಿಲ್ಲ. 7 ಈ ಸಂಖ್ಯೆನೂ 7ರಿಂದ ಭಾಗ ಹೋಗೋದಿಲ್ಲ. 7 ಒಂದ್ಲಿ 7, 7 2 14, 6 ಉಳಿತು 7 9 63. ಈ ಸಂಖ್ಯೆ 7ರಿಂದ ಭಾಗ ಹೋಗತೈತಿ. ಮ್ಯಾಗಿಂದೇನು ನಮ್ಗೆ ಅವಶ್ಯಕತೆನೇ ಬೀಳಲಿಲ್ಲ. ಯಾಕೆ? ಇಲ್ಲೊಂದು ಲೈನ್ ಕೊಟ್ಬಿಟ್ಟ ನಾವು, ಈ ಎಕ್ಸ್ ಅನ್ನುವಂಥ ಸಂಖ್ಯೆ 7ರಿಂದ ಪೂರ್ತಿ ಭಾಗ ಆಗ್ತೈತೆ ಅಂತ ಹೇಳ್ಬಿಟ್ಟಾರ. ಮುಗಿದ ಹೋಯ್ತಲ್ಲ. ನಾವು ಎಕ್ಸ್ ಯಾವ ಸಂಖ್ಯೆ 7ರಿಂದ ಭಾಗ ಹೋಗತೈತಿ? ಹೋಗತೈತಿ. ಒಂದು ವೇಳೆ ಏನಾದರೆ 2 ಆಪ್ಷನ್ 7ರಿಂದ ಭಾಗ ಹೋಗತ್ತಿದ್ವು ಅಂದ್ರೆ ಅವಾಗ ಮ್ಯಾಗಿಂದನ್ನು ಚೆಕ್ ಮಾಡ್ತಿದ್ವಿ ನಾವು. ಓಕೆ. 5ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 35,400ಕ್ಕೆ ಮಾರಾಟ ಮಾಡುತ್ತಾನೆ. ಓಕೆ. ಆಮೇಲೆ ಏನು ಮಾಡ್ತಾನೆ? ಪ್ರಕ್ರಿಯೆಯಲ್ಲಿ 18% ಲಾಭ ಗಳಿಸುತ್ತಾನೆ. ಒಂದು ವೇಳೆ ಅವನು ವಸ್ತುವನ್ನು 33,000ಕ್ಕೆ ಮಾರಿದ್ದೆ, ಅದರ ಲಾಭ ಅಥವಾ ನಷ್ಟ ಎಷ್ಟಾಗ್ತಿತ್ತು? ಶೇಕಡಾವಾರು ಕಂಡುಹಿಡಿಬೇಕು. ಓಕೆ. ಏನಿಲ್ಲ, ಭಾಳ ಈಸಿ ಆಗಿರೋಂಥ ಪ್ರಶ್ನೆ ಐತಿ. 35,400 ರೂಪಾಯಿಗೆ ಮಾರಿದಾಗ ಎಷ್ಟು ಲಾಭ ಆಗಿತ್ತು ನಮ್ಗೆ? 18% ಲಾಭ ಆಗಿತ್ತು. 18% ಲಾಭ ಅಂದರೆ ಎಷ್ಟಕ್ಕೆ ಮರಿತಾನವ? 118. 100 ರೂಪಾಯಿ ವಸ್ತು ಒಳಗೆ 18 ರೂಪಾಯಿ ಲಾಭ ಆಗಿತ್ತು ಅಂದ್ರೆ ಎಷ್ಟಕ್ಕೆ ಮರಿತಾನೋ? 118 ರೂಪಾಯಿ. ಹಂಗಾರೆ 33,000 ರೂಪಾಯಿಗೆ ಮಾರಿದ್ರೆ ಎಷ್ಟಾಗ್ತಿತ್ತು ನೋಡೋಣ. 2 0 2 0 ಹೋಯ್ತು. ಓಕೆ. ನೆಕ್ಸ್ಟ್ ಇಲ್ಲಿ ಇದರಲ್ಲೇ ಹೋಗ್ತದೆ. 3ರಿಂದ ಹೊಡಿಯೋಣ. 3 ಒಂದ್ಲೆ 3 ಒಂದ್ಲೆ 0, 3 ಒಂದ್ಲೆ 3, 3 ಒಂದ್ಲೆ 3, 3 ಎಂಟ್ಲೆ 24. 118ರಿಂದ 118 ಹೋಯ್ತು. ಹಂಗಾರೆ ಎಷ್ಟು ಉಳಿತಪ್ಪ? 110 ಉಳಿತು. 100 ರೂಪಾಯಿ ವಸ್ತುವನ್ನು 110ಕ್ಕೆ ಮಾರತ್ತಾನಂದ್ರೆ ಎಷ್ಟು ಶೇಕಡ ಲಾಭ ಆಗಿರ್ತದೆ? 10% ಲಾಭ ಆಗಿರ್ತದೆ. 6ನೆಯ ಪ್ರಶ್ನೆ. 400 ಸೀಬೆ ಹಣ್ಣುಗಳು ಪ್ರತಿ 100 ಸೀಬೆ ಹಣ್ಣುಗಳಿಗೆ 1,240ರಂತೆ ಖರೀದಿಸಲಾಯಿತು. ಪ್ರತಿ ಶಿಫ್ಟ್ ಒಳಗೆ ಬಂದದ ಈ ಪ್ರಶ್ನೆ ಮತ್ತು 940ರಷ್ಟು ಲಾಭದೊಂದಿಗೆ ಮಾರಾಟ ಮಾಡಲಾಯಿತು. ಹಾಗಾದರೆ ಪ್ರತಿ ಡಜನ್ ಸೀಬೆ ಹಣ್ಣುಗಳ ಮಾರಾಟ ಬೆಲೆಯನ್ನು ಕಂಡುಹಿಡಿಯಿರಿ. 100 ಹಣ್ಣಿಗೆ ನೋಡ್ರಿ, 100 ಹಣ್ಣಿಗೆ ಎಷ್ಟೈತಿ? 1,240 ರೂಪಾಯಿ. ಆದರೆ ಇಲ್ಲಿ ಕೊಟ್ಟದ್ದು ಎಷ್ಟು ಹಣ್ಣಿಂದು? 400 ಹಣ್ಣಿಂದು. 400 ಹಣ್ಣಿಂದು ಬೇಕಂದ್ರೆ ನಾವು ಇದಕ್ಕೂ 4ರಲ್ಲೇ ಗುಣಿಸ್ತೀವಿ, ಇದಕ್ಕೂ 4ರಲ್ಲೇ ಗುಣಿಸ್ತೀವಿ. ಓಕೆ. 4 4 16, 12 4 48 ಅಂದ್ರೆ 49 ಆಯ್ತು. ಹೌದಾ? 400 ಹಣ್ಣಿಂದ ಅಸಲು ಬೆಲೆ ಬಂತು. ಈಗ ಲಾಭ ಮಾಡ್ಕೊಂಡಾರ ಅವ್ರು. ಲಾಭ ಮಾಡ್ಕೊಂಡಾರಂದ್ರೆ ಮಾರಿದ್ದು ಎಷ್ಟಕ್ಕೆ ಇರ್ತೈತೆ? ಪ್ಲಸ್ ಮಾಡ್ಬೇಕಲ್ಲ ಇದಕ್ಕೆ. 940 ಪ್ಲಸ್ ಮಾಡಿದ್ವಿ. ಮಾರಿದ ಬೆಲೆ 0 10 19 5 5,900 ರೂಪಾಯಿ ಆಯಿತು. ಮಾರಿದ ಬೆಲೆ ಇದು. ಓಕೆ. ಎಷ್ಟು ಸೀಬೆ ಹಣ್ಣುಗಳನ್ನು? 400 ಸೀಬೆ ಹಣ್ಣುಗಳನ್ನು ಮಾರಿದ ಬೆಲೆ ಎಷ್ಟು? 900 ರೂಪಾಯಿ. ಹಂಗಾರೆ ನಮಗೆ ಕೇಳಿದ್ದು ಎಷ್ಟ್ರದ್ದು? 12. ಒಂದು ಡಜನ್ದು ಕೇಳ್ಯಾರ. ಹಂಗಾರೆ 12 ಅಂದ್ರೆ ಎಷ್ಟು? 2 0 2 0, 4 ಒಂದ್ಲೆ 4 ಮೂರ್ಲೆ 3 9ಲೆ 27, 3 5ಲೆ 16, 2 17. ಮುಗೀತು ಪ್ರಶ್ನೆ. ನೀವು ಇಷ್ಟೆಲ್ಲ ಮಾಡಬೇಕು ಇಲ್ಲ, ನಿಮಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗದ. ಡೈರೆಕ್ಟ್ ಮೈಂಡ್ ಒಳಗೆ ಮಾಡುವಂಥದ್ದು. ನೋಡ್ರಿ, 100 ಹಣ್ಣಿಗೆ 1,240. ಹಂಗಾರೆ ಎಷ್ಟು? 400 ಹಣ್ಣಿಗೆ 4 4ಲೆ 16, 12 4ಲೆ 48, 1 49. ಡೈರೆಕ್ಟ್ ಇಷ್ಟ ಆಯ್ತು. 400 ಹಣ್ಣಿಂದ ಆಗ್ತದೆ. ಎಷ್ಟು ಹಣ್ಣಿಂದು? 400. ಇದಕ್ಕೆ 940 ಮೈಂಡ್ ಒಳಗೆ ಕೂಡ್ಸಕ್ಕೆ ಬರ್ತೈತಲ್ಲ. ಇದಕ್ಕೆ ಮ್ಯಾಗಿಂದ 40 ಕೂಡಿಸಿರ 5,000 ಆಯ್ತು. ಇದು ಮ್ಯಾಗ 900 ಅಂದ್ರೆ ಎಷ್ಟಾಯ್ತು? 5,900. ಇದು ಎಷ್ಟು ಹಣ್ಣಿಂದ ಮಾರಿದ ಬೆಲೆ? 400 ಹಣ್ಣಿಂದ. ಹಂಗಾರೆ 12 ಹಣ್ಣಿಗೆ ಎಷ್ಟಪ್ಪ? ಇಷ್ಟ ಬರಿಬೇಕು ನೀವು ಎಕ್ಸಾಮ್ ಒಳಗೆ. ಓಕೆ. ವಾರ್ಷಿಕ 9% ಬಡ್ಡಿ ದರದಲ್ಲಿ 5 ವರ್ಷಗಳ ಅವಧಿಗೆ ಅಸಲು ಮೊತ್ತದ ಮೇಲಿನ ಸರಳ ಬಡ್ಡಿಯು 531 ಆಗಿದೆ. ಓಕೆ. ಹಾಗಾದರೆ ಅಸಲು ಮೊತ್ತದಲ್ಲಿ ಇದು ಅಸಲು ಕಂಡುಹಿಡಬೇಕು. ಓಕೆ. ನೋಡ್ರಿ, 1 ವರ್ಷಕ್ಕೆ 9% ಬಡ್ಡಿ, 5 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಅಥವಾ? 9 5ಲೆ 45% ಆಯ್ತು. ರೈಟ್. ಪ್ರತಿ ಶಿಫ್ಟ್ ಒಳಗೆ ಬಂದದ್ದು ಇದು ಪ್ರಶ್ನೆ. 1 ವರ್ಷಕ್ಕೆ 9%, 5 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಆಯ್ತು? 45%. ನಮ್ಮ ಪ್ರಕಾರ 45% ಬಡ್ಡಿ ಆಗೈತಿ. ಅದರ ಬಡ್ಡಿ ಆ್ಯಕ್ಚುಲಿ ಎಷ್ಟಾಗೈತಿ? 531 ಆಗೈತಿ. ಎಷ್ಟಾಗೈತಿ? 531. ನಾವೇನು ಕಂಡುಹಿಡಬೇಕು? ಅಸಲು. ಅಸಲು ಯಾವಾಗಲೂ 100% ಇರ್ತದ. 100% ಅಂದ್ರೆ ಎಷ್ಟು? ಮುಗೀತು. 5 9ಲೆ 45, 5 2ಲೆ 10, ಮುಂದೊಂದು 0, 9 1ಲೆ 9, 9 6ಲೆ 9 5ಲೆ 45, 8 ಉಳಿತು 9 9ಲೆ 81.
59 ಇಂಟು 2 ಅಂದ್ರೆ 118, ಮುಂದೊಂದು 0. ಮುಗೀತಪ್ಪ ಪ್ರಶ್ನೆ. ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು. ಈ ಕ್ರಾಸ್ ಏನಾಗ್ತದೆ, ಗುಣಾಕಾರ ಆಗ್ತದೆ. ಸಿಂಪಲ್ ಆಗಿರುವಂಥ ಪ್ರಶ್ನೆ ಆಗಿತ್ತು. ಇಲ್ಲ ನೀವು ನಾರ್ಮಲ್ ಆಗಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು ಗೊತ್ತಿಲ್ಲ, ಪಿ ಬರ್ದ್ವಿ. ಟೈಮ್ 5 ವರ್ಷ ಕೊಟ್ಟರು 5 ಬರ್ದ್ವಿ. ಬಡ್ಡಿ ದರ 9 ಕೊಟ್ಟರು 9 ಬರ್ದ್ವಿ. ಭಾಗಿಸು 100. ಬಡ್ಡಿ ಎಷ್ಟು ಬಂದದ? 531. 5 ಒಂದ್ಲೆ 5, 5 20, 9 ಒಂದ್ಲೆ 9, 59 ಇದು ಭಾಗಾಕಾರದಾಗಿದ್ದು ಇಲ್ಲಿ ಹೋದ್ರೆ ಗುಣಾಕಾರ ಆಯಿತು. ಈಗೂ ಕೂಡ ಎಷ್ಟು ಬಂತು? 118, ಮುಂದೊಂದು 0 ಅಂತಂದ್ರೆ 1180. ಬಟ್ ಇದೆಲ್ಲ ಏನಕ್ಕೆ ಬೇಕು? ಡೈರೆಕ್ಟ್ ಇಲ್ಲೇ ಮಾಡಿಬಿಟ್ರೆ ಮುಗಿದೋಗುತ್ತೆ. 8ನೆಯ ಪ್ರಶ್ನೆ. ಒಬ್ಬ ತಾಯಿ ಆಕೆಯ ಮಗಳ ಪ್ರಸ್ತುತ ವಯಸ್ಸಿನ ಅನುಪಾತ 7:2 ಆಗಿದೆ. 12 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಅನುಪಾತದಲ್ಲಿರುತ್ತೆ. ಹಾಗಾದರೆ ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ. ತಾಯಿ ಯಾರು? ಒಂದನೇದಕ್ಕೆ ತಾಯಿಯ ಪ್ರಸ್ತುತ ವಯಸ್ಸು ಇದೈತಿ. ಏನ ಆನ್ಸರ್ ಬಂದರೂ 7ರಿಂದ ಹೋಗುವಂತ. ಈ 7 ಐತಂದ್ರೆ ಈ ಆಪ್ಷನ್ ತಾಯಿ ವಯಸ್ಸದ ಇವು. ಏನ ಆನ್ಸರ್ ಬಂದರೂ 7ರಿಂದ ಹೋಗುವಂತ ಇರ್ಬೇಕು. 7 ಐದ್ಲೆ 35 ಆಕತಿ, ಇದು ಶೇಷ ಉಳಿತೈತಿ, ಕ್ಯಾನ್ಸಲ್. 7 6 42, ಇದು ಓಕೆ. 7 6 40, ಇದು ಭಾಗ 7ರಿಂದ ಹೋಗಿಲ್ಲ, ಇದು 7ರಿಂದ ಹೋಗಿಲ್ಲ. ಒಂದೇ ಆಪ್ಷನ್ ಇತ್ತು 42. ಮುಗಿದ ಹೋದ ಪ್ರಶ್ನೆನ ಲೆಕ್ಕನ ಸಾಲ್ವ್ ಮಾಡಿಲ್ಲ. ಈಗ ನೀವು ಇದೇ ರೀತಿನ ಮಾಡ್ಬೇಕು. ಈಗ ಯಾರ್ದು ಕೇಳಿದರು? ತಾಯಿಯ ಪ್ರಸ್ತುತ ವಯಸ್ಸು. ಪ್ರಸ್ತುತ ವಯಸ್ಸು ಅಂದ್ರೆ ಏನೈತಿ ಇಲ್ಲಿ? 7. ಯಾವ ಆಪ್ಷನ್ 7ರಿಂದ ಹೋಗತ್ತ ಚೆಕ್ ಮಾಡ್ರಿ. 2 ಹೋಗಿದ್ದು ಅಂದ್ರೆ ಮುಂದೆ ಲೆಕ್ಕ ಮಾಡ್ತೀವಿ ನಾವು. ಇಲ್ಲಿ ಎಲ್ಲ ಯಾವ 7ರಿಂದ ಹೋಗತ್ತಿಲ್ಲ ಅಂದ್ರೆ ಒಂದೇ ಹೋಗತೈತಿ. ಇದ ರೈತರ ಸರಿಯಾದ ಉತ್ತರ ಆಗಿತ್ತು. ನಾರ್ಮಲ್ ಆಗಿ ಸಾಲ್ವ್ ಮಾಡ್ತಾರೆ ಅಂತಂದ್ರೆ ತಾಯಿ ಮದರ್ ಡಾಟರ್ ತಗೊಂಡ್ರಿ. ಈಕಿ ಪ್ರಸ್ತುತ ವಯಸ್ಸು 7:2. ಓಕೆ, 12 ವರ್ಷ ಆದ್ಮೇಲೆ ಇವ್ರ ಅನುಪಾತ ಎಷ್ಟೈತೆ ಅಂದ್ರೆ 9:4. ಓಕೆ, ಫಸ್ಟ್ ಏನು ಮಾಡಬೇಕು ಗೊತ್ತೇ ನಾವು? ಇವು ಎರಡರ ವ್ಯತ್ಯಾಸ ನೋಡ್ಕೋಬೇಕು. ಡೈರೆಕ್ಟ್ ಮಾಡುವಂಥ ಮೆಥಡ್. ಇಲ್ಲಿ ಎಷ್ಟು ವ್ಯತ್ಯಾಸ ಐತಿ? 5 ಐತಿ. ಇಲ್ಲಿ ಎಷ್ಟು ವ್ಯತ್ಯಾಸ ಐತಿ? 5 ಐತಿ. ಇಲ್ಲೂ 5, ಇಲ್ಲೂ ಎರಡೂ ಕಡೆ ವ್ಯತ್ಯಾಸ ಸೇಮ್ ಇತ್ತಂದ್ರೆ ನೀವೇನು ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಎರಡೂ ಕಡೆ ವ್ಯತ್ಯಾಸ ಸೇಮ್ ಇತ್ತಂದ್ರೆ ನೀವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗೈತಿ ನೋಡ್ರಿ? 2 ಹೆಚ್ಚಾಗೈತಿ. ಎಷ್ಟು ಹೆಚ್ಚಾಗೈತಿ? 2. ಎಷ್ಟು ಹೆಚ್ಚಾಗೈತಿ? 2. ಇಲ್ಲೂ ಕೂಡ ಅಷ್ಟೇ ಇರ್ತೈತಿ. ನೀವು ಈ ಕಡೆ ಚೆಕ್ ಮಾಡ್ಕೋಬೋದು, ಈ ಕಡೆ ಚೆಕ್ ಮಾಡ್ಕೋಬೋದು. 2 ವ್ಯತ್ಯಾಸ. 2 ಅಂದ್ರೆ ಎಷ್ಟೈತಿ ಇಲ್ಲಿ? 12. 2 ಅಂದ್ರೆ ಎಷ್ಟೈತಿ? 12. ಯಾರ್ದು ಕೇಳ್ಯಾರು? ಪ್ರಸ್ತುತ. ಪ್ರಸ್ತುತ ಎಷ್ಟು? 7. 2 ಅಂದ್ರೆ 12, 7 ಅಂದ್ರೆ ಎಷ್ಟು? 2 ಒಂದ್ಲೆ 2, 2 6 12, 6 7 42. ಇದು ನಾರ್ಮಲ್ ಆಗಿ ಮಾಡುವಂಥ ಮೆಥಡ್. ಬಟ್ ಇದು ಎದಕ್ಕೆ ಬೇಕು ನಮ್ಗೆ? ಡೈರೆಕ್ಟ್ ಆಗಿನ ಸಿಗತೈತಿ. ಮುಗಿಸಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಪ್ಲಸ್ ಮೈನಸ್. ಓಕೆ, 3 ಒಂದ್ಲೆ 3 ಮೂರ್ಲೆ. ಓಕೆ, 16 + 3 ಅಂದರೆ ಎಷ್ಟಾಯ್ತಿದು? 19. ಮೈನಸ್ 3 2 6. 19ರಾಗ 6 ಹೋದ್ರೆ 13. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ ನೋಡ್ರಿ. ಈ ಥರ ಈ ಎಕ್ಸಾಮ್ ಒಳಗೆ ಫಸ್ಟ್ ಟೈಮ್ ಬಂದದ ನೋಡ್ರಿ. ಫಸ್ಟ್ ಬ್ರಕೆಟ್ನ ಸಾಲ್ವ್ ಮಾಡ್ಬೇಕು ಒಳಗಿಂದ. 6ರಾಗ 5 ಹೋದ್ರೆ 1. 4 ಒಂದ್ಲೆ ಎಷ್ಟಾಯ್ತು? 4. 4 ಒಂದ್ಲೆ 4. ಈ ಗುಣಾಕಾರ ಮಾಡ್ಬೇಕಲ್ಲ, ಗುಣಾಕಾರ ಫಸ್ಟ್, ಆಮೇಲೆ ಮೈನಸ್. 4 ಒಂದ್ಲೆ 4, 4 ಮೂರ್ಲೆ 12. 12ರಾಗ 12 ಕಳೆದ್ರೆ ಎಷ್ಟು ಬಂತು? 0. ಈ 4ರಿಂದ 4 ಇಂಟು 0 ಅಂದರೆ ಎಷ್ಟು ಬಂತು? 0 ಆಯ್ತು. ಓಕೆ, 0. 0 ಭಾಗಿಸು 15 ಅಂತಂದ್ರೆ ಎಷ್ಟು ಬರ್ತೈತಿ? 0. ನೆಕ್ಸ್ಟ್ ಇಲ್ಲಿ ಏನು ಉಳಿತಂಗಾರಿ? ಎಲ್ಲ ಹೋದ್ರೆ ಲಾಸ್ಟ್ 0ನ ಉಳಿತು. ಈಗ ಉಳಿದದ್ದೇನು? 4. 4 ಇಲ್ಲಿ ಏನೈತಿ? 4. 4 6 20. 68 ಐತಿ. ಮೈನಸ್ ಇಲ್ಲಿ ಗುಣಾಕಾರ ಫಸ್ಟ್ ಮಾಡ್ಬೇಕು. 4 6 24. 4ರಾಗ 4 ಹೋದ್ರೆ 4, 6ರಾಗ 2 ಹೋದ್ರೆ 4. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ನೀವು ಡಿಟೇಲ್ ಆಗಿ ಮಾಡ್ತೀರಿ ಅಂದ್ರು ಅಲ್ಲೂ ಕೂಡ ಹಂಗೆ. 6 ನೋಡ್ರಿ, ಸಿಂಪಲ್ ಆಗಿ ಹೇಳ್ತೀನಿ. 6ರಾಗ 1 ಹೋದ್ರೆ, 6ರಾಗ 5 ಹೋದ್ರೆ 1 ಬಂತು. ಓಕೆ, ಇಲ್ಲಿ ಮೈನಸ್ ಐತಿ, ಮೈನಸ್ ಬಿಡ್ರಿ. ಗುಣಾಕಾರ ಫಸ್ಟ್ ಚೆಕ್ ಮಾಡ್ಬೇಕು. 4 ಒಂದ್ಲೆ 4, 4 ಮೂರ್ಲೆ 12. 12ರಾಗ 12 ಹೋದ್ರೆ ಏನಾಯ್ತು? 0. 0ದಿಂದ 4 ಗುಣಿಸಿದ್ರೆ ಏನಾಗ್ತದೆ? 0. ಈಗ ಇಲ್ಲ ಇಲ್ಲಿ ಫಸ್ಟ್ ಭಾಗಾಕಾರ ಮಾಡ್ತಾರೆ. 0 ಭಾಗಿಸು 15 ಅಂತಂದ್ರೆ 0. 0 ಇಂಟು 0, 0 ಇಂಟು 4 ಅಂದ್ರು 0. ಹಂಗಾರೆ ಇದೆಲ್ಲ ಏನಾಯ್ತು? 0. ಇಲ್ಲಿ ಏನಿತ್ತು? 4. 6 4 24. 68ರಾಗ 24 ಕಳೆದ್ರೆ 44 ಉಳಿತು. ಮುಗಿತು ಪ್ರಶ್ನೆ. 11ನೆಯ ಪ್ರಶ್ನೆ. ಥರ್ಡ್ ಪ್ರಪೋರ್ಷನ್ ಕಂಡಿಡಿ ಅಂದ್ರೆ. ಥರ್ಡ್ ಪ್ರಪೋರ್ಷನ್ ಕಂಡಿಡಿಯಕ್ಕೆ ನಿಮ್ಗೆ ಎಲ್ಲರಿಗೂ ಸೂತ್ರ ಗೊತ್ತದ. ಏನಿತ್ತು ಸೂತ್ರ? B² ಡಿವೈಡೆಡ್ ಬೈ A. ಇದು ಥರ್ಡ್ ಪ್ರಪೋರ್ಷನ್ ಕಂಡಿಡಿಯುವಂಥ ಸೂತ್ರ. ನಿಮ್ಗೆ ಇವು ಗೊತ್ತಿಲ್ಲ ಅಂತಂದ್ರೆ ಒಂದು ಈ ಥರ ಸಪ್ರೇಟ್ ವಿಡಿಯೋ ಐತಿ, ಬೇಕಾದ್ರೆ ಅದನ್ನು ರೆಫರ್ ಮಾಡ್ಕೊರಿ. ಓಕೆ, B ಜಾಗದಾಗ 25 ಐತಿ. 25 ಇಂಟು 25 B² ಆಯ್ತು.
ಡಿವೈಡೆಡ್ ಬೈ ಎ ಜಾಗದಾಗ ಏನೈತಿ 20 ಐತಿ. 5 4 20, 5 5 25, 25 5 125 ಭಾಗಿಸು 4, 4 1 4, 4 3 12, 4 1 4, 1 ಉಳಿತು, ಪಾಯಿಂಟ್ ಕೊಟ್ರೆ 10 ಆತು, 4 2 8, 31.2 ಯಾವ ಆಪ್ಷನ್ ಐತೆ ನೋಡ್ರಿ, ಇದು ಆಪ್ಷನ್ ಅದ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 12ನೆಯ ಪ್ರಶ್ನೆ, ಪ್ರತಿ ಕೆಜಿಗೆ 6.30 ದರದ ಅಕ್ಕಿಯ ಮಿಶ್ರಣ ತಯಾರಿಸಲು ಪ್ರತಿ ಕೆಜಿಗೆ 8.30 ಪ್ರತಿ ಕೆಜಿಗೆ 5.30 ದರದ ಅಕ್ಕಿಯ ಜೊತೆ ಯಾವ ಅನುಪಾತದಲ್ಲಿ ಬೆರೆಸಬೇಕೆಂದು ಕಂಡಿಡಿರಿ. ನೋಡ್ರಿ, ಈ ರೀತಿ ಪ್ರಶ್ನೆ ಭಾಳ ಈಜಿ. 2 ವೇಟ್ಗಳನ್ನ ಕೊಟ್ಟು ಅದರದ್ದು ಎವರೇಜ್ ನಡಕ್ ಬರುವಂಗೆ ಮಾಡ್ಬೇಕಂತಂದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಜಿಯಾಗಿರುವಂಥದ್ದು ಅದರ ಅನುಪಾತ ಕಂಡಿಡ್ಬೇಕು. ಯಾವ ರೀತಿ ಬೆರೆಸ್ಬೇಕಂದ್ರೆ ಫಸ್ಟ್ನೇದು ಎಷ್ಟೈತಿ 8.3, ಆಮೇಲೆ ಇನ್ನೊಂದು ಕೊಟ್ಟದ್ದು ಎಷ್ಟೈತಿ 5.3. ನೆಕ್ಸ್ಟ್ ಈ ಎರಡೂ ಕೂಡಿಸಿ ಎಷ್ಟು ಆಗ್ಬೇಕಾಗಿರ್ತೈತಲ್ಲ ಅದನ್ನು ಮಧ್ಯದಲ್ಲಿ ಬರ್ಕೊಂಬಿಡ್ರಿ 6.3. ಮುಗಿತಾ? ನೋಡ್ರಿ, ಇಲ್ಲಿಂದ ಇದಕ್ಕೆ ವ್ಯತ್ಯಾಸ ಮಾಡ್ರಿ, ಇಲ್ಲಿಂದ ಇದಕ್ಕೆ ವ್ಯತ್ಯಾಸ ಮಾಡ್ಬೇಕು. ಇದು ಇದಕ್ಕಿತ್ರ ಎಷ್ಟು ಹೆಚ್ಚಿಗೆ ಐತಿ 2, ಇದು ಇದಕ್ಕಿತ್ರ ಎಷ್ಟು ಕಡಿಮೆ ಐತಿ 1. ಹಂಗಾರೆ ಇದೇನಾಗಿರ್ತದ ಇದರ ಅನುಪಾತ ಆಗಿರ್ತದ. ಮುಗಿದೋದು. 8 ಒಳಗೆ 6 ಕಳೆದ್ರೆ ಎಷ್ಟು ಬಂತು 2, 6 ಒಳಗೆ 5 ಕಳೆದ್ರೆ ಎಷ್ಟು ಬಂತು 1. ಇದನ್ನು ವ್ಯತ್ಯಾಸ ಮಾಡಿ ಇಲ್ಲಿ ಇಡಬೇಕು, ಇದನ್ನು ವ್ಯತ್ಯಾಸ ಮಾಡಿ ಇಲ್ಲಿ ಇಡಬೇಕು. ಒಂದು ವೇಳೆ ಏನಾದ್ರು ಕಡ್ತಾ ಹೋಗ್ತಿತ್ತು ಅಂದ್ರೆ ಕಡ್ತಾ ಹೊಡಿತಿದ್ವಿ, ಇಲ್ಲೇನು ಕಡ್ತಾ ಹೊಡೆಯತ್ತಿಲ್ಲ ಅಂತಂದ್ರೆ ಇದರ ಆನ್ಸರ್ ಆಗಿತ್ತು. ಕ್ವಶನ್ ನೋಡಿ ಹೆದರೋ ಅವಶ್ಯಕತೆ ಇಲ್ಲ, ಭಾಳ ಈಸಿ ಆಗಿರುವಂಥ ಪ್ರಶ್ನೆ ಆಗಿತ್ತು. 13ನೆಯ ಪ್ರಶ್ನೆ, ಬಾಬಣ್ಣ ಅವರು ರಾಕೇಶ್ ಮತ್ತು ಶಿವಮ್ ಇಬ್ಬರು ಮೊಮ್ಮಕ್ಕಳಿದ್ದಾರೆ. ಬಾಬಣ್ಣ ಅವರ ಸಂಪತ್ತಿನಿಂದ 13 ವರ್ಷದ ರಾಕೇಶ್ ಸ್ವಲ್ಪ ಹಣವನ್ನು ಪಡೆಯುತ್ತಾರೆ, 14 ವರ್ಷದ ಶಿವಮ್ ಉಳಿದ ಹಣವನ್ನು ಪಡೆಯುತ್ತಾರೆ. ಆದರೆ ಈ ಹಣವು ರಾಕೇಶ್ ಶಿವಮ್ಗೆ 22 ವರ್ಷವಾದಾಗ ಮಾತ್ರ ಸಿಗುತ್ತದೆ. ಇಲ್ಲಿಯವರೆಗೆ ಹಣವು ವಾರ್ಷಿಕ 5% ಚಕ್ರ ಪ್ರತಿ ಸಲ ಬಂದದ. ಆದರೆ ಇಲ್ಲಿ ಏನು ಮಾಡ್ಯಾರ, ಮೊದಲೇಕ ಇಷ್ಟು ವರ್ಷದ ಆದ್ಮ್ಯಾಗ ಅವಂಗೆ ಅಮೌಂಟ್ ಸಿಗ್ತಿತ್ತು ಅಂತ ಹೇಳ್ಯಾರು. ಬಟ್ ಇಲ್ಲಿ ಏನು ಮಾಡ್ಯಾರು, ಅವರ ವಯಸ್ಸನ್ನು ಕೊಟ್ರು. ನಮಗೆ ಏನಾಗಬೇಕು ಅದನ್ನು ನೋಡೋಣ. ಫಸ್ಟ್ ಈ ಬಡ್ಡಿ ದರವನ್ನು ಫ್ರ್ಯಾಕ್ಷನಕ್ಕೆ ಬದಲು ಮಾಡ್ಕೊಂಡ್ರೆ ಎಷ್ಟಾಯಿತು 1/20. 5% ಬದಲು ಮಾಡಕ್ಕೆ ಬರುತ್ತಲ್ಲ 5/100, 5 1 5 20, 1/20. 20 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ ಎಷ್ಟಾಯಿತು 20 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ ಇವಂಗೆ ಎಷ್ಟಾಯಿತು 21. ನಮ್ಮ ಪ್ರಕಾರ ಟೋಟಲ್ ಎಷ್ಟು ರೂಪಾಯಿ ಆತಂಗಾರೆ 20 + 21 41 ರೂಪಾಯಿ ಬಡ್ಡಿ ಆಯ್ತು. ಟೋಟಲ್ ಎಷ್ಟಾಯಿತು 41 ರೂಪಾಯಿ ಅಮೌಂಟ್ ಆಯಿತು. ಹಂಗಾರೆ 41 ರೂಪಾಯಿ ಅಮೌಂಟ್ ನಮ್ಮ ಪ್ರಕಾರ. ಆದರೆ ಆ್ಯಕ್ಚುಲಾಗಿ ಎಷ್ಟು 24,600 ರೂಪಾಯಿ ಆ್ಯಕ್ಚುಲಿ ಯಾರಿಗೆ ಕೊಡಬೇಕಾಗಿತ್ತು ನೋಡ್ರಿ, ಯಾರಿಗೆ ಶಿವಮ್ ಕೊಡ್ಬೇಕು. ಈಗ ನೋಡ್ರಿ, ಶಿವಮ್ಗೆ 22, ಇಬ್ಬರಿಗೂ 22 ವರ್ಷ. ಇವಂಗೆ ರಾಕೇಶ್ಗೆ 13 ವರ್ಷ ಐತಿ. ಈಗ ಶಿವಮ್ಗೆ 14 ವರ್ಷ ಆಗೈತಿ. ಈಗ ಇವಂಗೆ 13 ವರ್ಷ ಐತಿ, ಇವಂಗೆ 14 ವರ್ಷ ಆಗೈತಿ. ಈಗ ಆದ್ರೆ ಇವಂಗೆ ಏನಾಗೈತಿ 22 ವರ್ಷಕ್ಕೆ ಇಬ್ಬರು ತಕ್ಕೋತಾರಂದ್ರೆ ಇವಂಗೆ 14 ವರ್ಷ ಅಂದ್ರೆ ಇವಂಗೆ ಟೈಮ್ ಕಡಿಮೆ ಐತೆ, ಹೌದಿಲ್ಲ? ಶಿವಮ್ಗೆ ಇವಂಗೆ 14 ವರ್ಷ, ಇವಂಗೆ 13 ವರ್ಷ. ಇವಂಗೆ ಇನ್ನೂ 1 ವರ್ಷ ಜಾಸ್ತಿ ಸಿಗತೈತಿ. ಇವಂಗೆ ಟೈಮ್ ಏನಾಗ್ತದೆ 1 ವರ್ಷ ಕಡಿಮೆ ಸಿಗತ್ತದಲ್ಲ. ಹಂಗಾರೆ ಇವಂಗೆ ಟೈಮ್ ಕಡಿಮೆ ಐತಂದ್ರೆ ನಾವು ಅಮೌಂಟ್ ಏನು ಮಾಡಬೇಕು, ಜಾಸ್ತಿ ಕೊಡಬೇಕು. ಇವಂಗೆ ಟೈಮ್ ಕಡಿಮೆ ಐತಂದ್ರೆ ಅಮೌಂಟ್ ಏನು ಮಾಡಬೇಕು, ಜಾಸ್ತಿ ಕೊಡಬೇಕು. ಮುಗದ ಹೋದ ಲೆಕ್ಕ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಮಾಡಿ. 41 1 41 6 ಮುಂದೆ 2 0, 21 6 126 ಮುಂದೆ 2 0 ಅಂತಂದ್ರೆ ಆಪ್ಷನ್ 1. ಇಷ್ಟು ದೊಡ್ಡ ಪ್ರಶ್ನೆಗೆ ಇಷ್ಟೇ ಸೊಲ್ಯೂಷನ್ ಅದ. ಪ್ರತಿ ಶಿಫ್ಟ್ ಒಳಗೆ ಹೇಳ್ತೀನಿ, ಈ ರೀತಿ ಪ್ರಶ್ನೆ ಭಾಳ ಈಸಿಯಾಗಿರ್ತದೆ. ಪ್ರಶ್ನೆ ನೋಡಿ ಹೆದರಬೇಡ್ರಿ, ಸಾಲ್ವ್ ಮಾಡಿ ಈಸಿಯಾಗಿ ಬರ್ರಿ. ನೆಕ್ಸ್ಟ್, ಒಂದು ಮೇಜಿನ ನಮೂದಿತ ಬೆಲೆ 8,980 ಆಗಿದೆ. ಅಂಗಡಿಯವನು 19% ರಿಯಾಯಿತಿ ನೀಡಿದರೆ ಅದರ ಮಾರಾಟ ಬೆಲೆ ಎಷ್ಟು ಅಂತ ಹೇಳಿದರೆ ಹತ್ತಿರದ ರೂಪಾಯಿಗೆ ಹೊಂದಿಸಬೇಕು ಅಂತಂದರೆ ಇದು ಪೂರ್ತಿ ಭಾಗ ಹೋಗೋದಿಲ್ಲ. ನೋಡೋಣ, 8,980 ರೂಪಾಯಿ. 19% ಡಿಸ್ಕೌಂಟ್ ಕೊಟ್ಟಾನಂದ್ರೆ ಮಾರಿರ್ತಾನೆ ಎಷ್ಟಕ್ಕೆ 81%ಕ್ಕೆ ಮಾರಿರ್ತಾನೆ, ಹೌದಲ್ಲ? 1 0 ಇಂದ 1 0 ಹೋಯ್ತು. ಈಗ ಏನು ಮಾಡೋಣ, ಗುಣಾಕಾರ ಮಾಡಲೇಬೇಕಲ್ಲ. ಓಕೆ, 81 × 8 1 8, 8 8 64 ಕೈಲ. ಓಕೆ, 9 1 9 9 8 72 729ಕ್ಕೆ 64 ಕೊಡ್ಸೋಣ. 733 ಮತ್ತು ಇದು 60 ಅಂತಂದ್ರೆ 793 79 ಕೈಲ ಆತೀವಿ. ಓಕೆ, ನೆಕ್ಸ್ಟ್ 8 1 8 8 8 64 648 ಆಯ್ತು. 648ಕ್ಕೆ 79 ಕೂಡಿಸ್ಬೇಕು. 657 ಅಂತಂದ್ರೆ
727 ಆಕತಿ. ಎಷ್ಟಾಯಿತು? 727. ಕೆಳಗೆ 10 ಐತಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ವಿ. 7273.8 ಅಂದ್ರೆ 7274ಕ್ಕೆ ನಿಯರ್ ಇದೆ. ಓಕೆ, ಇಲ್ಲಿ ಗುಣಾಕಾರ ನಾವು ಎಷ್ಟು ಫಾಸ್ಟ್ ಮಾಡ್ತೀವಿ ಅಷ್ಟು ಬೇಗ ಸಾಲ್ವ್ ಆಗ್ತದೆ ಅಷ್ಟೇ. ಓಕೆ, ನೆಕ್ಸ್ಟ್, ಒಂದು ನೇರ ವೃತ್ತಪಾದದ ಶಂಕುವಿನ ಎತ್ತರ 10 ಸೆಂಟಿಮೀಟರ್ ಆಗಿದೆ ಮತ್ತು ಅದರ ತ್ರಿಜ್ಯ 24 ಸೆಂಟಿಮೀಟರ್ ಆಗಿದೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ. ನೋಡ್ರಿ, ಇಲ್ಲಿ 24 ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿ ಅಂತಂದ್ರೆ ಅದರ ಪಾದ ತ್ರಿಜ್ಯ ಕೊಟ್ಟಾಗ ಡೈರೆಕ್ಟ್ ಇದ್ರ ಮಲ್ಟಿಪಲ್ ಚೆಕ್ ಮಾಡಿರಿ. ಇಲ್ಲಾಂದ್ರೆ ಇದ್ರ ಮೂರನೇ ಚೆಕ್, 3 8 24. ಹೌದಾ? 3ರಿಂದ ಇದ್ರಾಗ 3 ಐತಂದ್ರೆ 3ರಿಂದ ಯಾವ ಸಂಖ್ಯೆ ಬಾವುಕತ್ ನೋಡ್ರಿ. 8 5 13 ಇದು ಹೋಗಂಗಿಲ್ಲ. 6 2 8 ಇದು ಹೋಗಂಗಿಲ್ಲ. 6 2 6 ಇದು 6 6 ಹೋಗತ್ತೆ, ಇದು ರೈಟ್. ಇದು 6 4 10 ಇದು ಹೋಗಂಗಿಲ್ಲ. ಮುಗಿದ ಹೋಗುತ್ತೆ ಆಪ್ಷನ್. ನೋಡ್ರಿ ಎಷ್ಟು ಈಸಿಯಾಗಿ ಸಾಲ್ವ್ ಆಯ್ತು. ನಿಮ್ಗೆ ಶಂಕುವಿನ ಎತ್ತರ, ಶಂಕುವಿನ ತ್ರಿಜ್ಯ ಕೊಟ್ಟಾಗ ತ್ರಿಜ್ಯವನ್ನು ಒಡ್ಕೋರಿ. ಇಲ್ಲಾಂದ್ರೆ 24ರಿಂದ ಡೈರೆಕ್ಟ್ ಚೆಕ್ ಮಾಡಿ. ತ್ರಿಜ್ಯ ಒಡ್ಕೊಂಡ್ರೆ ನಮಗೆ ಏನಾಗ್ತೈತಿ? ಈಸಿ ಆಗ್ತದೆ. 3ರಿಂದ ಯಾವ ಸಂಖ್ಯೆ ಭಾವಕ ಚೆಕ್ ಮಾಡ್ರೆ ಮುಗಿದ ಹೋಗಿತ್ತು. ಈ ರೀತಿ ನಾವೇನು ಮಾಡ್ಕೋಬೋದು? ಈ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೋಬೋದು. ಇಲ್ಲ ಅಂದ್ರೆ ಇದನ್ನು ನಾರ್ಮಲಾಗಿ ಸಾಲ್ವ್ ಮಾಡ್ತೀರಿ ಅಂದ್ರೆ ಸೂತ್ರ ಏನೈತಿ? πr_l. ಏನು? πr_l ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಇದು. ಓಕೆ, ಪೈ ಜಾಗದಾಗ ಪೈ ಬರೆದ್ವಿ. ಆರ್ ಜಾಗದಾಗ ತ್ರಿಜ್ಯ ಕೊಟ್ಟರು 24 ಬರೆದ್ವಿ. ಎಲ್ ಅಂದ್ರೆ ಲೆಟೆಂಟ್ ಹೈಟ್ ಬೇಕು ನಮಗೆ. ಲೆಟೆಂಟ್ ಹೈಟ್ ಅಂದ್ರೆ ಹೆಂಗೆ? ಶಂಕುವನ್ನ ಕಟ್ ಮಾಡಿದ ಹೆಂಗಿರ್ತೈತಿ? ಈ ಆಕಾರದೊಳಗೆ ಬರ್ತೈತಿ. ಓಕೆ, ಹೈಟ್ ಕೊಟ್ಟರು ಎತ್ತರ 10 ಸೆಂಟಿಮೀಟರ್. ತ್ರಿಜ್ಯ ಕೊಟ್ಟರೆ ಕೆಳಗಿಂದ 24. ನಿಮಗೆಲ್ಲ ತ್ರಿವಳಿಗಳು ಗೊತ್ತದವು, ಟ್ರಿಪ್ಲೇಟ್ಸ್ ಅಂತ ಹೇಳ್ತೀವಿ ನಾವು, ಪೈಥಾಗೋರಸ್ ಟ್ರಿಪ್ಲೇಟ್ಸ್. ಇದು 10 ಇದು 24 ಇದ್ರೆ ಇದು ಎಷ್ಟು ಇರ್ತೈತಿ? 26 ಇರ್ತೈತಿ. ಇದಕ್ಕೆ ಏನಂತೀವಿ ನಾವು? ಲೆಟೆಂಟ್ ಹೈಟ್ ಅಂತೀವಿ. ಹಂಗಾರೆ ಲೆಟೆಂಟ್ ಹೈಟ್ ಎಷ್ಟಾಯಿತು? 26. 24 × 26 ಅಂದರೆ ಎಷ್ಟು ಬಂತು? 624. ಪೈ ಆಪ್ಷನ್ 3. ಬಟ್ ಇಷ್ಟೆಲ್ಲ ಎದಕ್ಕೆ ಮಾಡ್ತೀರಿ? ನಮಗೆ ಸೂತ್ರನ ಗೊತ್ತಿರಲ್ಲಪ್ಪ ಒಮ್ಮೊಮ್ಮೆ. ಅದಕ್ಕೆ ಏನು ಮಾಡಿಬಿಡೋಣ? ಗಡಿಬಿಡಿ ಒಳಗೆ ಡೈರೆಕ್ಟಾಗಿ ಚೆಕ್ ಮಾಡಿಬಿಡೋದು. 3ರಿಂದ ಯಾವ ಸಂಖ್ಯೆ ಬಾವುಕತಿ, ಇಲ್ಲ ಅಂತಂದ್ರೆ 7 ಇದು ಮತ್ತೆ ಯಾವ ಸಂಖ್ಯೆಯಿಂದ ಬಾವುಕತಿ ಆ ಸಂಖ್ಯೆನ ಚೆಕ್ ಮಾಡಿಬಿಡ್ದು. 8ರಿಂದ ಚೆಕ್ ಮಾಡಿದ್ರು ನಡೀತದೆ. 8ರಿಂದ 2 ಆಪ್ಷನ್ ಶಿಖರವಾಗಿ 24ರಿಂದ ಚೆಕ್ ಮಾಡಿ ಮುಗಿತು. 16ನೇಯ ಪ್ರಶ್ನೆ ಏನದ? 16ನೇ ಪ್ರಶ್ನೆ, ಪಿ ಮತ್ತು ಕ್ಯೂ ಎಂಬುವರು ಕ್ರಮವಾಗಿ 10 ಮತ್ತು 6 ದಿನಗಳಲ್ಲಿ ಕೆಲಸ ಪೂರ್ಣಗೊಳಿಸಬಲ್ಲರು. ಪಿ 10 ದಿವಸನಾಗ ಕೆಲಸ ಮಾಡ್ತಾನೆ, ಕ್ಯೂ 6 ದಿವಸನಾಗ ಕೆಲಸ ಮಾಡ್ತಾನೆ. ಆದರೆ ಕೆಲಸವನ್ನು ಅವರು 15 ದಿನಗಳಲ್ಲಿ ಹಾಳು ಮಾಡಬಲ್ಲರು. ನೋಡ್ರಿ, GD ಪ್ರಶ್ನೆ ಒಳಗೆ ಹಾಳು ಮಾಡುವಂಥದ್ದು ಪ್ರಶ್ನೆ ಇದೇ ಮೊದಲ ಬಾರಿಗೆ ಬಂದದ. ಓಕೆ, ಇಲ್ಲ ಅಂದ್ರೆ ಏನು ಬರ್ತಿತ್ತು? ನಾರ್ಮಲ್ ಆಗಿ ಪೈಪ್ ಆ್ಯಂಡ್ ಸಿಸ್ಟಮ್ ಅನ್ನುವಂಥ ಟಾಪಿಕ್ ಒಳಗೆ ಒಂದನಲ್ಲಿ ಸೋರ್ತಾ ಇತ್ತು ಅಂತ ಬರ್ತದೆ. ಆದರೆ ಕೆಲಸ ಮಾಡುವ ಒಳಗೆ ಟೈಮ್ ಆ್ಯಂಡ್ ವರ್ಕ್ ಒಳಗೆ ಮೈನಸ್ ಆಗುವಂಥ ಪ್ರಶ್ನೆ ಬಂದಿರಲಿಲ್ಲ. ಇವು ಹಾಳು ಮಾಡ್ತಾನಂದ್ರೆ ನಾವೇನು ಬರ್ಕೊಂಡಿವಿ? ಇದನ್ನ 15. ಭಾಳ ಈಸಿ ಆಗೈತಿ, ತಿಳ್ಕೊರಿ. ಜಸ್ಟ್ ಎಲ್ಲಾದರೂ ಸೇಮ್ ತಗೋದ್ರಿ. 30 10 3 30, 6 5 30, 15 2 30. ಆದರೆ ಯಾವ ರೀತಿ? ಮೈನಸ್ 10 3 30, 6 5 30, 15 2 30. ಒಂದು ದಿವ್ಸಕ್ಕೆ ಮಾಡುವಂಥ ಕೆಲಸ ಸಿಕ್ತು ನಮಗೆ. ಫಸ್ಟ್ ಏನು ಮಾಡ್ತೀವಿ? ಬರ್ಕೊಂಡ್ವಿ, ಇದ್ರ ಲಸ ತಗೊಂಡ್ವಿ. ಆಮೇಲೆ ಏನು ಮಾಡಿದ್ವಿ? 10 ಎಷ್ಟಲೇ 30, 6 5 6 ಎಷ್ಟಲೇ 30, 15 2. ಇದು ಏನಾಯಿತು? ಒಂದು ದಿವ್ಸಕ್ಕೆ ಮಾಡುವಂಥ ಕೆಲಸ. ಇವು ಒಂದು ದಿವ್ಸಕ್ಕೆ 3 ಕೆಲಸ ಮಾಡ್ತಾನೆ, ಇವು ಒಂದು ದಿವ್ಸಕ್ಕೆ 5 ಕೆಲಸ ಮಾಡ್ತಾನೆ, ಇವು ಒಂದು ದಿವ್ಸಕ್ಕೆ 2 ಕೆಲಸ ಹಾಳು ಮಾಡ್ತಾರೆ. ಓಕೆ, ಪಿ ಮತ್ತು ಕ್ಯೂ ಅವರು 1ನೇ ದಿನ ಕೆಲಸ ಮಾಡ್ತಾರೆ. ಪಿ ಮತ್ತು ಕ್ಯೂ ಇಬ್ಬರು ಕೂಡಿ ಒಂದು ದಿವ್ಸ ಕೆಲಸ ಮಾಡ್ತಾರೆ. ಈ 2ನೇ ದಿನ ಏನು ಮಾಡ್ತಾನೆ? ಕೆಲಸ ಹಾಳು ಮಾಡ್ತಾನೆ. ಏನು ಮಾಡ್ತಾನೋ? ಹಾಳು ಮಾಡ್ತಾನೆ. ಇದೇ ಕ್ರಮದಲ್ಲಿ ಪೂರ್ಣಗಳು ಮುಂದುವರಿದರೆ ಮೊದಲ ಬಾರಿ ಕೆಲಸ ಪೂರ್ಣಗೊಳ್ಳಲು ಎಷ್ಟು ದಿನ ಬೇಕಾಗುತ್ತದೆ ಅಂತ ಕೇಳಿದಾರೆ. ನೋಡ್ರಿ, ಟೋಟಲ್ ಕೆಲಸ 35. ಮೊದಲೇ ದಿವಸ 8 ಮಾಡ್ತಾನೆ, ಇವ 3 5 8 ಮಾಡ್ತಾರೆ. ಇವು ಏನು ಮಾಡ್ತಾನೆ? 2 ಕೆಲಸ ಹಾಳು ಮಾಡ್ತಾನೆ. ಹಂಗಾರೆ ಓವರ್ ಆಲ್ ಕೆಲಸ ಎಷ್ಟಾಯ್ತು? 2 ದಿವ್ಸನಾಗ 6 ಆಯ್ತು. 8 ಮಾಡಿರ್ತಾರೆ, ಇವು ಹಾಳು ಮಾಡ್ತಾನೆ 2. ಅಂದ್ರೆ 6 ಕೆಲಸ ಆಗಕ್ಕೆ ಎಷ್ಟು ದಿವ್ಸ ತಗೊಂತು? 2 ದಿವಸ. ಈಗ ಏನು ಮಾಡಬೇಕು? 30 ನಿಯರ್ ಹೋಗುವಂಗೆ ನಾವು ಗುಣಾಕಾರ ಮಾಡಬೇಕು. 30 ನಿಯರ್, 30 ಅಲ್ಲ, 30 ನಿಯರ್. ಯಾಕಂದ್ರೆ ಹಾಳು ಮಾಡೋದು ಬಂದಾಗ ನಾವು ಪೂರ್ತಿ ಚೆಕ್ ಮಾಡಬಾರ್ದು. ನಿಯರ್ ಹೋಗ್ಬೇಕು ನಾವು, ನಿಯರ್ ಹೋಗ್ಬೇಕು. ಓಕೆ, ಹಂಗಾರೆ ನಿಯರ್ ಅಂತಂದ್ರೆ 6 ಮಗ್ಗೆಗೆ ಎಷ್ಟು ಎಲ್ಲಿ ಮಟ್ಟ ಬರ್ತೈತಿ? 6 4 24. 6 4 24 24 ವರ್ಕ್ ಆಯ್ತು. ಹಂಗಾರೆ ಇದಕ್ಕೂ 4ರಲ್ಲಿ ಗುಣಿಸ್ರೆ ಎಷ್ಟಾಯ್ತು? 8 ದಿನ ಆಯ್ತು. ಎಷ್ಟು ದಿವಸ ಆಯಿತು? 8 ದಿನ ಆಯಿತು. ಓಕೆ, ನೆಕ್ಸ್ಟ್ ಈಗ ಏನು ಮಾಡ್ಬೇಕು ಅಂದ್ರೆ, ಈಗ ಇಲ್ಲಿ ಮುಗಿದೈತಿ ಕೆಲಸ. ನೆಕ್ಸ್ಟ್ ಇವ್ರು ಬರ್ತಾರೆ. ಇವ್ರು ಎಷ್ಟು ಕೆಲಸ ಮಾಡ್ತಾರೆ? ಈಗ 8 ಕೆಲಸ ಮಾಡ್ತಾರೆ. 4 7 28, 4 6 4 24, 6 5 30 ಇರಲಿ. ಓಕೆ, ನೋಡ್ರಿ, ನೆಕ್ಸ್ಟ್ ಇವ್ರು ಬಂದು ಕೆಲಸ ಎಷ್ಟು ಮಾಡ್ತಾರೋ? 8 ಕೆಲಸ ಮಾಡ್ತಾರೆ. ಎಷ್ಟು ಕೆಲಸ? 8. ನಮಗೆ ಬೇಕಾಗಿದ್ದ ಕೆಲಸ ಎಷ್ಟಿತ್ತು? 6. 8 ನಮ್ಗೆ ಬೇಕಾಗಿದ್ದ ಕೆಲಸ ಇತ್ತು ಎಷ್ಟಿತ್ತು? 6. ಯಾಕಂದ್ರೆ 24 ಮುಗಿದೈತಿ. ನಮ್ಮ ಕೆಲಸ ಎಷ್ಟೈತಿ? 30.
24 ಆಗೈತಿ. ಇನ್ನು 30 ಕೆಲಸ ಆಗ್ಬೇಕಂದ್ರೆ 6 ಕೆಲಸ ಬೇಕು ನಮಗೆ. 6 ಕೆಲಸ ಆಗ್ಬೇಕು. ಇವ್ರು ಎಷ್ಟು ಕೆಲಸ ಮಾಡ್ತಾರೋ 8 ಕೆಲಸ ಮಾಡ್ತಾರೆ. ಅದಕ್ಕೆ ಏನು ಮಾಡೋದಿಲ್ಲ ಸಿಂಪ್ಲಿಫೈ ಮಾಡೋದು. 2 3 6 2 4 8 8 ಪೂರ್ಣಾಂಕ 4ನೇ 3 ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಮಟ್ಟ ಅಂತೂ ನಿಮ್ಗೆಲ್ಲ ಗೊತ್ತಾಗೈತಿ. ಏನು ಮಾಡ್ಬೇಕಪ್ಪ ಅಂದ್ರೆ ಇವನ್ ಟೋಟಲ್ ನೋಡ್ರಿ 5 3 8 8ರಾಗ 2 ಕಳೆದ್ರೆ 6 ಕೆಲಸ ಆಗಕ್ಕೆ 2 ದಿವಸ ತೊಗೊಂಡದ. ಓಕೆ, ಈಗ ಇಲ್ಲಿ 30 ಐತಿ. 6 5ಲೇ 30 ಡೈರೆಕ್ಟ್ 5ರಲ್ಲೇ ಗುಣಿಸಿದ್ರೆ ನಮ್ದು ಏನಾಗ್ಬಿಡಿ, ಇಲ್ಲೂ 5ರಲ್ಲೇ ಗುಣಿಸಿದ್ರೆ 10 ಆನ್ಸರ್ ಬಂದ್ಬಿಡುತ್ತೆ. ಬಟ್ ಅದು ಕರೆಕ್ಟ್ ಅಲ್ಲ. ನಾವೇನು ಮಾಡಬೇಕು, ಮೈನಸ್ ಇದ್ದಾಗ, ಪ್ಲಸ್ ಇದ್ದಾಗ ನಡೀತದೆ ಡೈರೆಕ್ಟ್ ಮಾಡಿದ್ರು. ಆದ್ರೆ ಮೈನಸ್ ಅನ್ನುವಂಥದ್ದು ಒಂದು ಬಂತಂದ್ರೆ ನಾವೇನು ಮಾಡಬೇಕು, ಇದ್ರ ನಿಯರ್ ಯಾವ ಆಪ್ಷನ್ ಬರ್ತೈತೆ ನೋಡ್ಬೇಕು ಮೊದಲೇ. 6 4ಲೇ 24, 6 5ಲೇ 30, ಅದು 30 ಬೇಡ ನಮಗೆ. ಅದ್ರ ಹಿಂದಿನ 4 ಐತ್ಲೋ 4 ಅಷ್ಟ ತೊಗೊಂಡು ಇಲ್ಲಿ 4ಲೇ ಗುಣಿಸಿದ್ರೆ 24 ಆಯಿತು. ಇದಕ್ಕೂ 4ರಲ್ಲೇ ಗುಣಿಸಿದ್ರೆ ಎಷ್ಟಾಯಿತು, 8 ಆಯಿತು. ಎಷ್ಟಾಯಿತು, 8 ಆಯಿತು. 8 ದಿವಸ ಅಂತೂ ಆತಿ, 8 ಡೇಸ್. ಓಕೆ, ಇನ್ನು ನೆಕ್ಸ್ಟ್ ಎಷ್ಟು ಕೆಲಸ ಉಳಿದೈತಿ, 6 ಕೆಲಸ ಉಳಿದೈತಿ. ಎಷ್ಟು ಕೆಲಸ ಉಳಿದೈತಿ, 6. ನೆಕ್ಸ್ಟ್ ಡೇ ಬಂದು ಇವ್ರು ಎಷ್ಟು ಕೆಲಸ ಮಾಡ್ತಾರೆ, 8 ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಕೆಲಸ ಎಷ್ಟೈತಿ, 6. ಹಂಗಾರೆ 6 ಭಾಗಿಸು 8 ಅಂದ್ರೆ 2 3ಲೇ 6 2 4ಲೇ 8. ಹಂಗಾರೆ 8 ದಿವಸದ ಮೇಲೆ 4ನೇ 3 ಸರಿಯಾದ ಉತ್ತರ ಆಗಿತ್ತು. 17ನೇ ಪ್ರಶ್ನೆ. ಸೇಮ್ ಪ್ರಶ್ನೆ ಬಂದದ, ಡೈರೆಕ್ಟ್ ನಾವು ಇಲ್ಲೇ ಹೋಗೋಣ. 10%. 10% ಅಂದ್ರೆ 1/10. 10 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದ್ರೆ ಎಷ್ಟಾಯಿತು, 11 ರೂಪಾಯಿ ಆಯಿತು. ಟೋಟಲ್ ಅಮೌಂಟ್ ಎಷ್ಟೈತೆ ನಮ್ಮ ಕಡೆ, 10 11 ಅಂತಂದ್ರೆ 21 ರೂಪಾಯಿ. 21 ರೂಪಾಯಿ ಅಂದ್ರೆ ಟೋಟಲ್ ಆಗಿ ಅಮೌಂಟ್ ಎಷ್ಟೈತಿ, 23,100 ರೂಪಾಯಿ. ಓಕೆ, ಯಾರಿಗೆ ಕೊಡಬೇಕು, ಶಿವಮ್. ಸೇಮ್ ಹೆಸರು ಸೇಮ್ ಅದ ನೋಡ್ರಿ. ರಾಕೇಶ್ ಮೊದಲೇದವ, ಶಿವಮ್ ಎರಡಿದವ. ಓಕೆ ನೋಡ್ರಿ, ಇವಂಗೆ ರಾಕೇಶಿಗೆ 13 ವರ್ಷ ಆಗೈತಿ, ಇವಂಗ 14 ವರ್ಷ ಆಗೈತಿ. ಹಂಗಾರೆ ಶಿವಮ್ಗೆ ಏನೈತಿ, ಇಲ್ಲಿ 22 ವರ್ಷ ಆದ್ಕೂಲೆ ಅಮೌಂಟ್ ಸಿಗ್ತಾವಂದ್ರೆ ಶಿವಮ್ಗೆ ಏನೈತಿ, ಟೈಮ ಕಡಿಮೆ ಅದ. ಇವಂಗೆ 14 ವರ್ಷ ಅದಾವ. 22 ವರ್ಷ ಅಂದ್ರೆ ಇವಂಗೆ 1 ವರ್ಷ ಕಡಿಮೆ ಸಿಗ್ತದೆ. ಇವಂಗೆ 13 ವರ್ಷ ಅದಾವ ಈಗ ಆಲ್ರೆಡಿ. ಹಂಗಾರೆ ಇವಂಗೆ ಏನದ 1 ವರ್ಷ ಜಾಸ್ತಿ ಸಿಗ್ತದೆ. ಹಂಗಾರೆ ಇವಂಗೆ ಟೈಮ್ ಕಡಿಮೆ ಐತಂದ್ರೆ ನಾವು ಅಮೌಂಟ್ ಏನು ಮಾಡಬೇಕು, ಜಾಸ್ತಿ ಕೊಡಬೇಕು. ಇವಂಗೆ ಟೈಮ್ ಕಡಿಮೆ ಐತಲ್ಲ, ಅದಕ್ಕೆ ಅಮೌಂಟ್ ಏನು ಮಾಡ್ಬೇಕು, ನಾವು ಜಾಸ್ತಿ ಕೊಡ್ಬೇಕು. ಯಾಕೆ ಕಡಿಮೆ, 14 ವರ್ಷದಿಂದ 22 ಬೇಗ ಮುಗಿತದ. 13 ವರ್ಷದಿಂದ 22 1 ವರ್ಷ ಜಾಸ್ತಿ ಸಿಗ್ತದೆ ಇವಂಗೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಇವಂಗೆ ಟೈಮ್ ಕಡಿಮೆ ಐತಂತ ಅಮೌಂಟನ್ನು ಜಾಸ್ತಿ ಕೊಡ್ತೀವಿ. 11 ಅಂದ್ರೆ ಎಷ್ಟು, 21 1ಲೇ 21, 21 1ಲೇ 21, ಮುಂದೆರಡು 0. 11 1ಲೇ 11 × 11 ಅಂದ್ರೆ 121, ಮುಂದೆರಡು 0. ಆಪ್ಷನ್ 4 ಈಸಿ ಆಗಿರುವಂಥ ಪ್ರಶ್ನೆ. 18ನೇ ಪ್ರಶ್ನೆ. ಸುಧಾ ಅವರ ಖರ್ಚು ಉಳಿತಾಯಕ್ಕಿಂತ 175 ಹೆಚ್ಚಾಗಿದೆ. ಒಂದು ವೇಳೆ ಅವರ ಖರ್ಚು 12% ಕಡಿಮೆ ಆದರೆ ಅವರ ಉಳಿತಾಯವು 40.5 ಹೆಚ್ಚಾದರೆ ಆಗ ಸುಧಾ ಅವರ ಆದಾಯವು ಎಷ್ಟು ಶೇಕಡದಷ್ಟು ಹೆಚ್ಚಾಗುತ್ತದೆ. ಭಾಳ ಈಸಿ ಆಗಿರುವಂಥ ಪ್ರಶ್ನೆ. ನಾನು ಡೈರೆಕ್ಟ್ ಸಾಲ್ವ್ ಮಾಡೋ ಮೆಥಡ್ ಹೇಳ್ತೀನಿ, ಥಿಂಕ್ ಮಾಡಿರಿ, ಸಾಲ್ವ್ ಮಾಡಿರಿ, ನೀವು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಫಸ್ಟ್ ಇನ್ಕಮ್, ಸೇವಿಂಗ್, ಎಕ್ಸ್ಪೆಂಡಿಚರ್. ಆದಾಯ, ಉಳಿತಾಯ, ಖರ್ಚು. ಓಕೆ ನೋಡ್ರಿ, ಅವರ ಖರ್ಚು ಉಳಿತಾಯಕ್ಕಿಂತ 175 ಹೆಚ್ಚೈತಿ. ಅವ್ರ ಖರ್ಚು ಅವ್ರ ಉಳಿತಾಯ 100 ರೂಪಾಯಿ ಇತ್ತಂದ್ರೆ 175 ಹೆಚ್ಚಿಗೆ ಐತಿ ಖರ್ಚು. ಹಂಗಾರೆ ಎಷ್ಟಾಯಿತು, 275 ಆಯ್ತು. ಓಕೆ, ಹಂಗಾರೆ ಅವ್ರ ಇನ್ಕಮ್ ಎಷ್ಟು ಇರ್ತೈತಿ, 375 ಇರ್ತೈತಿ. ಮುಗೀತು. 100 ರೂಪಾಯಿ ಉಳಿತಾಯ ಮಾಡಿರ್ತಾರೆ, 275 ರೂಪಾಯಿ ಖರ್ಚು ಮಾಡಿರ್ತಾರೆ ಅಂದ್ರೆ ಇನ್ಕಮ್ ಎಷ್ಟು ಇರ್ತೈತಿ, 375 ಇರ್ತೈತಿ. ಓಕೆ, ಇಷ್ಟಂತೂ ನಿಮ್ಗೆ ಗೊತ್ತಾಯ್ತು. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ನಾವು ಕಡ್ತಾ ಹೊಡ್ಕೊಂಡು 25 1ಲೇ 25 5ಲೇ 25 4ಲೇ 25 1ಲೇ 25 1ಲೇ ಕಡ್ತಾ ಹೊಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಓಕೆ, ಈಗ ಏನಾಗೈತೆ ನೋಡ್ರಿ, ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರ್ 12% ಹೆಚ್ಚಾಗೈತಿ. ಇದು ಎಷ್ಟು ಪರ್ಸೆಂಟ್ ಹೆಚ್ಚಾಗೈತಿ, 12% ಹೆಚ್ಚಾಗೈತಿ. ಓಕೆ, ನೆಕ್ಸ್ಟ್ ಇದು ಸೇವಿಂಗ್ ಎಷ್ಟಾಗೈತಿ, 40.5 ಹೆಚ್ಚಾಗೈತಿ. 40.5 ಹೆಚ್ಚಾಗೈತಿ. ಓಕೆ, ಹಂಗಾರೆ ಅವನ ಆದಾಯ ಎಷ್ಟು ಹೆಚ್ಚಾಕತಿ ಅಂತ ಕೇಳಿ ನೋಡ್ರಿ, ಭಾಳ ಈಸಿ ಪ್ರಶ್ನೆ. ಈಗ ಏನಾಗಿ ಬಂದಿರ್ತದಲ್ಲ, ಇದನ್ನು ಗುಣಿಸ್ರಿ. 15 × x ಅಂದ್ರೆ 15x. 40.5 × 4 ಅಂತಂದ್ರೆ ಎಷ್ಟಾಕತಿ, 44ಲೇ 160. 5.5 ಅಂತಂದ್ರೆ 2 ಆಯ್ತು. ಹಂಗಾರೆ ಎಷ್ಟಾಯ್ತು, 162 ಆಯ್ತು. ಇದನ್ನು ಗುಣಿಸ್ರಿ. ಓಕೆ, 11 × 12 ಅಂತಂದ್ರೆ ಎಷ್ಟಾಯ್ತು, 132. 162 ರೂಪಾಯಿ ಇದು, 132 ರೂಪಾಯಿ ಇದು. ಓಕೆ, ಹಂಗಾರೆ ನೋಡ್ರಿ, ಈಗ ಇದ್ರೊಳಗೆ ಇದೇನಕೈತಿ, ಇಲ್ಲೊಂದು ಮಿಸ್ಟೇಕ್ ಇದೆ. ಇಲ್ಲಿ ಕಡಿಮೆ ಆಗೈತೆ, 12% ಏನಾಗೈತಿ, ಇಲ್ಲಿ ಕಡಿಮೆ ಆಗೈತಿ. ಕಡಿಮೆ ಅಂತಂದ್ರೆ ಮೈನಸ್, ಇದು ಮೈನಸ್ ಆಗ್ತದೆ. ಹೌದಾ, ಓಕೆ, ನಮ್ಗೆ ಗೊತ್ತದ ಇನ್ಕಮ್ ಹೆಂಗೆ ಇರ್ತದೆ, ಸೇವಿಂಗ್ ಪ್ಲಸ್ ಎಕ್ಸ್ಪೆಂಡಿಚರ್. ಸೇವಿಂಗ್ ಪ್ಲಸ್ ಎಕ್ಸ್ಪೆಂಡಿಚರ್ ಪ್ಲಸ್ ಇಂಟು ಮೈನಸ್ ಏನಾಗ್ತದೆ, ಮೈನಸ್. 162 132 ಕಳೆದ್ರೆ ಎಷ್ಟು ಬಂತು, 30. 15 x ಅಂತಂದ್ರೆ ಎಷ್ಟು ಬಂತು, 30. 15 1ಲೇ 15 2ಲೇ ಎಕ್ಸ್ನ ಬೆಲೆ ಎಷ್ಟು ಬಂತು, 2%. ಎಷ್ಟು ಹೆಚ್ಚಾಗೈತಿ ಹಂಗಾರೆ, ಇಲ್ಲಿ 2% ಹೆಚ್ಚಾಗೈತಿ. ಮುಗಿದೋದ ಪ್ರಶ್ನೆ. ಏನು ಮಾಡ್ತೀರಿ, ಕೊಟ್ಟಂಥ ಬೆಲೆಗಳನ್ನು ನಾರ್ಮಲಾಗಿ ಬರ್ಕೊಂಡ್ರಿ.
ಬರ್ಕೊಂಡು ಆಮೇಲೆ ಏನು ಮಾಡಿರಿ, ಇದು 175 ಖರ್ಚು ಹೆಚ್ಚಾಗಿತ್ತು ಅಂದರೆ 275 ಆಯ್ತು. ಇನ್ಕಮ್ ನಾವು ಸೇವಿಂಗ್ ಏನು ಅನ್ಕೊಂಡಿದ್ವಿ, 100 ಅನ್ಕೊಂಡಿದ್ವಿ. 100 ಅನ್ಕೊಂಡ್ರೆ ಇದು 175 ಪಟ್ಟು ಹೆಚ್ಚಾಯ್ತು ಅಂದರೆ 225 ಆಯ್ತು. ಹಂಗಾರೆ ಇನ್ಕಮ್ ಎಷ್ಟು ಬಂತು, 375. ಕಡ್ತಾ ಹೊಡ್ಕೊಂಡು ಇದನ್ನು 15 ಆಯ್ತು, 25 4 25 11 ನೋಡ್ರಿ ಎಷ್ಟು ಹೆಚ್ಚಾಗೈತಿ, ಇನ್ಕಮ್ ಎಷ್ಟು ಹೆಚ್ಚಾಗೈತಿ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅನ್ಕೊಂಡ್ವಿ. ಈ ಉಳಿತಾಯ ಏನಾಗೈತಿ 40.5% ಹೆಚ್ಚಾಗಿದ್ದಕ್ಕೆ ಇದು ಪ್ಲಸ್. ಈ ಏನದು ಎಕ್ಸ್ಪೆಂಡಿಚರ್ ಕಡಿಮೆ ಆಗೈತಿ, ಖರ್ಚು ಎಷ್ಟಾಗೈತಿ, ಕಡಿಮೆ ಅಂದದಕ್ಕೆ ಏನು ಬರ್ಕೊಂಡಿವಿ, -12. 15 ಇಂಟು ಎಕ್ಸ್ ಇದನ್ನು ಬರೆದ್ರಿ 44 ಇಂಟು 40.5 ಇದು ಬಂತು. 11 ಇಂಟು 12 ಅಂದರೆ ಇದು ಬಂತು. ಎರಡರ ವ್ಯತ್ಯಾಸ 30. 15 ಎಕ್ಸ್ ಅಂತಂದ್ರೆ 30 ಬಂತು. ಎಕ್ಸ್ನ ಬೆಲೆ 2%. ಮುಗಿತಪ್ಪ ಪ್ರಶ್ನೆ. ಡೈರೆಕ್ಟ್ ಅಪ್ರೋಚ್ ಅದ, ಇದನ್ನು ಫಾಲೋ ಮಾಡಿರಿ. ನೆಕ್ಸ್ಟ್, 3 ವ್ಯಕ್ತಿಗಳು ಒಟ್ಟಿಗೆ ನಡೆಯಲು ಪ್ರಾರಂಭಿಸುತ್ತಾರೆ. ಅವರ ಹೆಜ್ಜೆಗಳು ಅಳತೆಗಳು ಕ್ರಮವಾಗಿ 90 ಸೆಂಟಿಮೀಟರ್, 95 ಸೆಂಟಿಮೀಟರ್ ಮತ್ತು 75 ಸೆಂಟಿಮೀಟರ್ ಆಗಿವೆ. ಹಾಗಾದರೆ ಸಂಪೂರ್ಣ ಹೆಜ್ಜೆ ನಡಿಗೆಯಲ್ಲಿ ಕ್ರಮಿಸಲು ಪ್ರತಿಯೊಬ್ಬರೂ ನಡೆಯಬೇಕಾದ ಕನಿಷ್ಠ ದೂರ ಮೀಟರ್ಗಳಲ್ಲಿ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಏನು ಮಾಡ್ಬೇಕು, ಇದಕ್ಕೆ ಫಸ್ಟ್ ಲಸ ತಗೋಬೇಕು. ಲಸ ಇಷ್ಟು ಈಸಿಯಾಗಿ ಸಿಗಂಗಿಲ್ಲ ಅನ್ಸತ್ತೆ ನನಗೆ. ಓಕೆ, ಲಸ ಸಿಗತ್ತಿಲ್ಲ ಅಂತಂದ್ರೆ ಏನು ಮಾಡ್ಬೇಕು, ನಾವು ಡೈರೆಕ್ಟಾಗಿನೇ ಸಾಲ್ವ್ ಮಾಡ್ಬೇಕಾಗ್ತದೆ. ಓಕೆ, ನೋಡ್ರಿ, 90, 95, 75. ಓಕೆ, ಯಾವ್ದರಿಂದ ಹೋಗ್ತಾವೆ, 5ರಿಂದ. 5 1 5 18 5 19 5 15 ಎಷ್ಟರಲ್ಲಿ 15. ನೆಕ್ಸ್ಟ್ ಯಾತ್ರಲ್ಲಿ ಹೋಗ್ತಾವೆ 3 6 19 5. ಓಕೆ, ಏನು ಮಾಡೋಣ ಈಗ, 6 5 30 5 3 15. ಇದನ್ನು ಗುಣಿಸೋಣ. 6 5 30 5 3 15 ಇಂಟು 19. ಓಕೆ, 15 3 45 ಮುಂದೆ 19 19 5 95 19 4 36 40 ಮುಂದೆ 0. ಹೌದಾ, 19 5 95. ಓಕೆ, 19 4 76 76 ಅಂದರೆ 85. ಸಾರಿ, ಈ ಕೈಲ 85 50 ಬಂತು. ಹಂಗಾರೆ ಲಸ ಎಷ್ಟು ಬಂತು, 85 50. ನೀವು ಎಷ್ಟು ಫಾಸ್ಟ್ ಲಸ ತಗೋತೀರಿ ಅಷ್ಟು ಏನಾಗ್ತದೆ, ನಿಮ್ಮ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗ್ತದೆ. ಇದು ಎದ್ರೊಳಗೆ ಬಂತು, ಸೆಂಟಿಮೀಟರ್ ಒಳಗೆ. ಯಾಕಂದ್ರೆ ಇವೆಲ್ಲ ಎದ್ರೊಳಗೆ ಅದಾವೆ, ಸೆಂಟಿಮೀಟರ್ ಒಳಗೆ ಅದಾವು. ಹಂಗಾರೆ ಸೆಂಟಿಮೀಟರ್ ಬಂತು. ನಮಗೆ ಎದ್ರೊಳಗೆ ಬೇಕು, ಮೀಟ್ರ್ ಒಳಗೆ. ಮೀಟ್ರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, 100ರಿಂದ ಭಾಗಿಸ್ತೀವಿ. 100ರಿಂದ 2 0 ಅಂತಂದ್ರೆ ಎಲ್ಲಿ ಬಂತು, ಇಲ್ಲಿ ಬಂತು. ಇವು 2 0 ಕ್ಯಾನ್ಸಲ್ ಮಾಡ್ರೆ ಈ ಕಡೆಯಿಂದ 1 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. 85.50. ಇದ್ರ ಲಸ ತಗೋತೀರಿ. ಆಮೇಲೆ ಏನು ಮಾಡ್ತೀರಿ, ಇದು ಸೆಂಟಿಮೀಟರ್ ಒಳಗಿರೋದ್ರಿಂದ ಮೀಟರ್ಗೆ ಬದಲು ಮಾಡ್ಬೇಕಂದ್ರೆ 100ರಿಂದ ಭಾಗಿಸ್ತೀರಿ. ಮುಗಿದೋದು ಪ್ರಶ್ನೆ. ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಎಷ್ಟು ಫಾಸ್ಟ್ ಮಾಡ್ಕೋತೀರಿ ಅಷ್ಟು ನಿಮ್ಮ ಪ್ರಶ್ನೆ ಬೇಗ ಮುಗಿತದೆ. ಒಂದು ಪಟ್ಟಣದ ಜನಸಂಖ್ಯೆಯು ವಾರ್ಷಿಕವಾಗಿ 8% ಏರಿಕೆಯಾಗುತ್ತದೆ. ಪ್ರಸ್ತುತ ಜನಸಂಖ್ಯೆಯು 45,000 ಆಗಿದ್ದರೆ 2 ವರ್ಷಗಳ ನಂತರ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, 8% ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟು ಇರ್ತದೆ, 2/25. 8% ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿತ್ತಲ್ಲ ನಿಮ್ಗೆ, ಭಯಪಟ್ಟಿರ್ಬೇಕು. 4 2 4 25. ಹೌದಾ, ನೋಡ್ರಿ, ಏರಿಕೆ ಆಗತ್ತೆ ಪ್ರತಿ ವರ್ಷ. ಏರಿಕೆ 25 ಇದ್ದು 2 ಹೆಚ್ಚಾಗಿತ್ತು ಅಂದ್ರೆ ಎಷ್ಟಾಯ್ತು, 27. 2 ವರ್ಷ ಸೇಮ್ ಏರಿಕೆ ಆಗಿತ್ತಂದ್ರೆ ಸ್ಕ್ವೇರ್ ಮಾಡಿಬಿಡ್ತೀವಿ. 2 ವರ್ಷ ಸೇಮ್ ಇತ್ತಂದ್ರೆ ಸ್ಕ್ವೇರ್ ಮಾಡ್ತೀವಿ. 3 ವರ್ಷ ಇದ್ರೆ ಕ್ಯೂಬ್ ಮಾಡ್ತೀವಿ. ಓಕೆ, 25 ಇಂಟು 25 ಎಷ್ಟು, 625. 25 27 ಇಂಟು 27 ಎಷ್ಟು, 729. ನಿಮ್ಮೆಲ್ಲರಿಗೂ ಸ್ಕ್ವೇರ್ ಭಯಪಟ್ಟದ ಅನಿಸ್ತದೆ. ಓಕೆ, ಈ ಕೊಟ್ಟಿದ್ದು ಯಾವ ಬೆಲೆ, ಪ್ರಸ್ತುತ ಎಷ್ಟೈತಿ, 45,000. ಈಗಿನ ಕೇಳ್ಯಾರು, ನಂತರದ 2 ವರ್ಷದ ನಂತರದ ಕೇಳ್ಯಾರು, ಕಂಡಿಡಿ. ಎಲ್ಲೆಲ್ಲಿ ಕಡ್ತ ಹೋಗ್ತದೆ ಹೊಡ್ರಿ. 25 25 25 1 25 ಎಷ್ಟು ಉಳಿತು, 20 28 200 25 8 200 ಮುಂದೆ 2 0. ಓಕೆ, 25 1 25 25 6 25 7 175. 2 ಉಳಿತು, 25 7 175. 5 ಉಳಿತು, 25 2 50. ಓಕೆ, 72 ಇಂಟು 9 92. ಲಾಸ್ಟ್ನೇದು ಚೆಕ್ ಮಾಡಿರಿ, ಲಾಸ್ಟ್ನೇದು ಬೇರೆ ಅದಾವಲ್ಲ. ಲಾಸ್ಟ್ನೇ 2 9 18 ಲಾಸ್ಟ್ 8 ಬರತೈತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ. ಕ್ಯಾಲ್ಕುಲೇಷನ್ನ ಸೇವ್ ಮಾಡ್ಬೇಕು ಎಷ್ಟಾಗ್ತದೆ. ಇಲ್ಲಿ ನೋಡ್ರಿ, ಎಲ್ಲ ಲಾಸ್ಟಿಗೆ ಏನದೋ ಬೇರೆ ಬೇರೆದವು. ಹಂಗಾರೆ ಈಗ ಲಾಸ್ಟಿಗೆ ಇದ ಗುಣಾಕಾರ ಆಗತ್ತೈತದಲ್ಲ. 2 9 18 ಲಾಸ್ಟ್ 8 ಐತಿ. ಇದೇ ಈ ಒಂದು ಪ್ರಶ್ನೆ ಉತ್ತರ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡುದು. ನೀವು ಮುಂದೆ ಗುಣಾಕಾರ ಮಾಡಿದ್ರು ಇದೇ ಉತ್ತರ ಬರ್ತದೆ, 52,488. ಬಟ್ ಇದೆಲ್ಲ ಇದಕ್ಕೆ ಬೇಕು ನಮಗೇನು ಬೇಕು, ಆಪ್ಷನ್ ಬೇಕು, ಉತ್ತರ ಬೇಕಾಗಿಲ್ಲ ನಮಗೆ. ಓಕೆ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮತ್ತು ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.